ಅಣ್ಣನ ಮದುವೆದು ಕಂಪ್ಲೀಟ್ ವ್ಲಾಗ್ ಇರುತ್ತೆ. ಹಂಗಾರೆ ಪಿನ್ ಟು ಪಿನ್ ಶಾಸ್ತ್ರ ಬರುತ್ತೆ ನಿನಗೆ. ನಾವು ಊಟ ಮಾಡಿಲ್ಲ, ಅದಕ್ಕೆ ನಮ್ಮ ಮಾಮನ ಮುಖ ಇಲ್ಲಿದೆ. ಹಾಡು ಆಡ್ಕೊಂಡು ಮಾಡಬೇಕು. ಎತ್ತಾಕೊಂಡು ಹೋಯ್ತಾ ಇರೋದೆ ಊರಿಗೆ. ಆಯ್ತು. ಅವರ ಮಗಳನ್ನ ಮದುವೆ ಆಗಿ ನಿಮ್ಗೆ ಒಪ್ಪಿಗೆ ಇದೆಯಾ? ಮಹಾಬಲಿ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಎರಡು ಜೀವಗಳು, ಎರಡು ಪ್ರೀತಿಗಳು, ಎರಡು ಕುಟುಂಬಗಳು, ಮುಖ್ಯವಾಗಿ ಎರಡು ಹೃದಯಗಳ ಸುಂದರ ಮಿಶ್ರಣವೇ ಮದುವೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಏನಂತ ಅಂದರೆ ನಮ್ಮ ಅಣ್ಣನ ಮದುವೆದು ಕಂಪ್ಲೀಟ್ ವ್ಲಾಗ್ ಇರುತ್ತೆ. ಇದೀನಿ ರಿಸೆಪ್ಷನ್ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಒಂದೋ ಎರಡೋ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇವತ್ತು ಸ್ವಲ್ಪ ಟೈಮ್ ಸಿಕ್ತು, ಸೊ ಏನೇನು ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡೋಕ್ಕಾಯಿತು ಎಲ್ಲನೂ ರೆಕಾರ್ಡ್ ಮಾಡಿ ಈ ವ್ಲಾಗಲ್ಲಿ ಹಾಕಿದ್ದೀನಿ. ತಪ್ಪದೆ ನೋಡಿ. ಆಯಿತು. ಸೊ ಇದು ಹಿಂದಿನ ದಿನ ರಿಸೆಪ್ಷನ್ ದಿನ ನಡೆದಿದ್ದ ದೇವ್ರ ಕಾರ್ಯ, ಅಂದರೆ ದೇವ್ರ ಗಡ್ಗೆ ತರುವಂಥ ಶಾಸ್ತ್ರ ಅಂತ ಹೇಳ್ತಾರೆ. ಯೂಶ್ವಲಿ ಇದನ್ನು ಮದುವೆ ದಿನಾನೇ ಮಾಡ್ತಾರೆ ಬೆಳಗ್ಗೆನೆ, ಆದರೆ ಅಣ್ಣನ ಮದುವೆ ಸ್ವಲ್ಪ ಬೇಗ ಇದ್ದಿದ್ದರಿಂದ ಮುಹೂರ್ತ ರಿಸೆಪ್ಷನ್ ಮುಗಿದ ತಕ್ಷಣ ದೇವ್ರ ಗಡ್ಗೆ ತರುವಂಥ ಶಾಸ್ತ್ರನ ಮಾಡಿದ್ರು. ಸೊ ಈ ಶಾಸ್ತ್ರದಲ್ಲಿ ಎಲ್ಲರೂ ಮಡಿ ಹಾಸಿ ದೇವ್ರ ಗಡ್ಗೆಗೆ ಪೂಜೆ ಮಾಡಿ ದೇವರಿಗೆ ಎಲ್ಲ ಶಾಸ್ತ್ರಗಳು ಕಾರ್ಯಕ್ರಮ ಸುಸೂತ್ರವಾಗಿ ಮದುವೆ ನಡೀಲಿ ಅಂತ ಬೇಡ್ಕೊಳ್ತಾ ಅವ್ರ ಮನೆ ದೇವ್ರುಗಳನ್ನ ಗಡ್ಗೆ ರೂಪದಲ್ಲಿ ತರುವಂಥ ಶಾಸ್ತ್ರ ಇದು. ಸೊ ಈಗ ನೋಡ್ಬೋದು ಎಲ್ಲರೂ ಪೂಜೆ ಮಾಡಿ, ಇವಾಗ ನಮ್ಮ ದೊಡ್ಡಮ್ಮನ ಪೂಜೆ ಮಾಡ್ತಾ ಇದ್ದಾರೆ. ಇದಾದಮೇಲೆ ಹುಡುಗನ ಕಡೆಯವರು 3 ಜನ, ಹಾಗೆ ಹುಡುಗಿ ಕಡೆಯವ್ರು 2 ದೇವ್ರ ಗಡ್ಗೆನ ತಂದರು. ಸೊ ಇದು ಈ ಕಂಪ್ಲೀಟ್ ಶಾಸ್ತ್ರ ಆಗಿತ್ತು. ಸೊ ನೆಕ್ಸ್ಟ್ ನೋಡೋಕ್ಕೆ ಹೋದರೆ ರಿಸೆಪ್ಷನ್ಗೆ ಹೇಳ್ದಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಿಲ್ಲ. ಇದು ನಮ್ಮ ಅಣ್ಣನ ಫ್ರೆಂಡ್ಸ್ ಗ್ರೂಪ್, ಇನ್ನೂ ತುಂಬಾ ಇದ್ದಾರೆ, ಬಟ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಇಷ್ಟೇ ಜನನ. ನಮ್ಮ ಅಣ್ಣನ ರಿಸೆಪ್ಷನ್ ನಡೀತಾ ಇದ್ರೆ ನಮ್ಮ ಅಪ್ಪಂಗೆ RCB ಮ್ಯಾಚೇ ಮುಖ್ಯ. ಪಾಪ ಈ ಸಲ ಕಪ್ಪು ನೆಕ್ಸ್ಟ್ ಮುಂದಿನ ಸಲ ಎಲ್ಲ ಮ್ಯಾಚ್ ಇನ್ನು ಆಗಬೇಕು, ಜೊತೆಗೆ ಅವ್ರುಗಳು ಸೋಲ್ಬೇಕು, ಅವ್ರು ಸೋಲ್ಬೇಕು. ಮತ್ತೆ ಪರ್ಸೆಂಟ್ ಮೇಲೆ ನಮ್ಮ ಸಿಗ್ಬೋದು, ಜಾಸ್ತಿ ಬಿಟ್ಟು ಹೇಳೋಕ್ಕಾಗ್ತು. ನೋಡುವ ಫೈನಲ್ ಹೊಂಟೋಗ್ಬಿಟ್ರೆ ನಮ್ಮದೇ ಕಪ್ಪು ಮಿಸ್ ಇಲ್ಲ. ಎಲ್ಲಿ ಸೋಲಿಗೆ ಬೆಂಗಳೂರು RCB ಫಾರ್ ಎವರ್. 6 ಸಲ ಸೋತರು RCBನೇ, 60 ಸಲ ಸೋತರು RCBನೇ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದು ಮೇ 1st ವೀಕ್. ಆವಾಗ ಕಮ್ಬ್ಯಾಕ್ ವರ್ಷನ್ ಆಫ್ RCB ನಡೀತಾ ಇತ್ತು. ಸೊ ಎಷ್ಟು ಚೆನ್ನಾಗಿ ಆಯಿತು ಈ ಸೀಸನ್ ಅಂತ ಅಂದರೆ, ಅವರು ಕಪ್ ಗೆದ್ದಿಲ್ಲ ಅಂದ್ರೂ ಅವ್ರು ಕಮ್ಬ್ಯಾಕ್ ಮಾಡಿರೋದೇ ಅಷ್ಟು ಪ್ರೌಡ್ ಫೀಲಿಂಗ್ ಇದೆ ನಮಗೆಲ್ಲ. ಸೊ ಎನಿ ಟೈಮ್ RCB. ಸೊ ಅದಾದ ನಂತರ ಇವಾಗ ಬಳೆ ಶಾಸ್ತ್ರ ನಡೀತಾ ಇತ್ತು. ಯೂಶ್ವಲಿ ಬಳೆ ಶಾಸ್ತ್ರನೂ ಮುಂಚೆನೇ ಮುಗ್ದಿರುತ್ತೆ, ಬಟ್ ಇಲ್ಲಿ ರಿಸೆಪ್ಷನ್ ನೈಟ್ ಬಳೆ ಶಾಸ್ತ್ರ ಮಾಡಿಕೊಂಡು ನೆಕ್ಸ್ಟ್ ಡೇ ಧಾರೆ ಇದ್ದಿದ್ದು. ಸೊ ರಿಸೆಪ್ಷನ್ ನೈಟ್ ಬಳೆ ಶಾಸ್ತ್ರ ಆಯಿತು ನಮ್ಮ ಅಣ್ಣನ ಮದುವೆಯಲ್ಲಿ. ಸೊ ಆ ಪ್ರೊಸೆಸ್ ಇಲ್ಲಿದೆ. ಹುಡುಗಿ ಬಳೆ ತೊಡ್ಸ್ಕೊಂಡ್ಮೇಲೆ ನಮ್ಮ ಅಮ್ಮ, ನಮ್ಮ ಮಮ್ಮಿ ಆ್ಯಂಡ್ ಹುಡುಗಿ ಕಡೆ ಫ್ಯಾಮಿಲಿ ಅವ್ರು ಎಲ್ಲರೂ ಬಳೆ ತೊಡ್ಸ್ಕೊಂಡು ಆಲ್ಮೋಸ್ಟ್ ಮಲಗಿದ್ದು 3 to 4 o'clock ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಇಟ್ ವಾಸ್ ವೆರಿ ಲೇಟ್. ಬೆಳಗ್ಗೆನೂ ಬೇಗ ಎದ್ದೇಳಬೇಕಿತ್ತು, ಬಟ್ ಈ ಪ್ರಾಸೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಶಾಸ್ತ್ರ. ಆ್ಯಂಡ್ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಇಂಥ ಒಳ್ಳೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದೇ ನಮಗೆ ಖುಷಿ ಅಂತ ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಈ ಮದುವೆನ ಮಾಡಿದ್ವಿ ಎಲ್ಲರೂ.
ಸೊ ಇದು ನೆಕ್ಸ್ಟ್ ದಿನ ಅಂದರೆ ಮುಹೂರ್ತ ಅಥವಾ ಧಾರೆ ದಿನ ಅಂತ ಹೇಳ್ಬೋದು. ಸೊ ಫಸ್ಟು ಕಳ್ಸದ ಸಮೇತ ಹುಡುಗನ ದೇವಸ್ಥಾನಕ್ಕೆ ಬಿಟ್ಟು ಬಂದ್ವಿ. ಅಲ್ಲಿ ಹುಡುಗ ಅವರ ಮುಹೂರ್ತ ಅಥವಾ ಧಾರೆ ಔಟ್ಫಿಟ್ನ ಹಾಕ್ಕೊಂಡು ರೆಡಿಯಾಗಿರ್ತಾರೆ. ರೆಡಿ ಆದಮೇಲೆ ಹುಡುಗಿ ಮನೆಯವರು ಅವರ ಕುಟುಂಬ ಸಮೇತ ಬಂದು ಹುಡುಗನ್ನ ಧಾರೆಗೆ ಕರ್ಕೊಂಡು ಹೋಗುವಂಥ ಶಾಸ್ತ್ರ ನಡೆಯುತ್ತೆ. ಸೊ ಇವಾಗ ನೋಡ್ಬೋದು ಹುಡುಗಿ ಮನೆಯವ್ರ ಜೊತೆ ನಾವು ಕೂಡ, ಅಂದರೆ ನಾನು ಒಡಹುಟ್ಟಿನ ಗಡ್ಗೆ ಹಿಡ್ಕೊಂಡಿದ್ದೀನಿ. ಇದನ್ನು ಅಕ್ಕ ಹಿಡ್ಕೊಬೇಕಾಗಿತ್ತು, ಆದರೆ ಇನ್ನೊಂದು ಸಹೋದರಿ ಪುಟ್ಟಿ ಅನ್ನೋದನ್ನ ಹಿಡ್ಕೊಬೇಕಾಗಿತ್ತು. ಹಾಗಾಗಿ ಒಡಹುಟ್ಟಿನ ಗಡ್ಗೆ ನಾನು ಹಿಡ್ಕೊಂಡಿದ್ದೆ ಸ್ಟಾರ್ಟಿಂಗ್. ಸೊ ಅದಾದಮೇಲೆ ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ಹುಡುಗನ್ನ ಕರ್ಕೊಂಬರೋಕ್ಕೆ. ನಮ್ಮ ದೊಡ್ಡಪ್ಪ ಫುಲ್ ಖುಷಿಯಲ್ಲಿದ್ದಾರೆ, ಮಗನ ಮದುವೆ ಆಗ್ತಾ ಇದೆ ಅಂತ. ನಾವು ಅಣ್ಣಂಗೆ ರೇಗಿಸ್ಕೊಂಡು ಮಾತಾಡಿಸ್ಕೊಂಡು ಎಲ್ಲ ಅಲ್ಲಿ ಅಣ್ಣನ ರೆಡಿ ಮಾಡ್ತಾಯಿದ್ರು ಇನ್ನು. ಸೊ ಅದನ್ನು ರೇಗಿಸ್ಕೊಂಡು ಅಣ್ಣಂಗೆ ಹಾಗೆ ನಡೀತಾ ಇತ್ತು. ಅದಾದಮೇಲೆ ಹೊರಟ್ವಿ ಚೌಟ್ರಿಗೆ, ಅಂದರೆ ಮುಹೂರ್ತಕ್ಕೆ, ತಾಳಿ ಕಟ್ಟೋ ಶಾಸ್ತ್ರಕ್ಕೆ. ಆ ಮಧ್ಯದಲ್ಲೂ ಕೂಡ ಸುಮಾರಷ್ಟು ಶಾಸ್ತ್ರಗಳಿದೆ, ಅಂದರೆ ಕಾಶಿ ಕಳಿಸೋದಾಗಿರ್ಬೋದು, ಆಮೇಲೆ ಪಾದಪೂಜೆ ಆಗಿರ್ಬೋದು, ವರನ ಪಾದಪೂಜೆ. ಸೊ ಆ ಶಾಸ್ತ್ರ ಎಲ್ಲನೂ ನಡೀತು. ಸೊ ಆ ಶಾಸ್ತ್ರ ಕೂಡ ಬರುತ್ತೆ ಇವಾಗ ನೆಕ್ಸ್ಟ್. ಇವಾಗ ಫೋಟೋ ಸೆಷನ್ ಟೈಮ್. ಪಾಪ ಫೋಟೋದವ್ರಿಗೆ ಎಷ್ಟು ಟ್ರಬಲ್ ಕೊಟ್ಟಿದ್ದೀವಿ ನಾವು ಮದುವೆ ಟೈಮಲ್ಲಿ ಅಂತ ಅಂದರೆ, ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾಯಿದ್ರು. ಅಂದರೆ ರಿಸೆಪ್ಷನಲ್ಲೂ ಕೂಡ ಫ್ಯಾಮಿಲಿ ಫೋಟೋಗೆ ಎಲ್ಲರನ್ನೂ ಹುಡುಕಿ ಕರ್ಕೊಂಬಂದು ನಿಲ್ಲಿಸಿ ಫೋಟೋ ತೆಗ್ಸ್ಕೊಬೇಕಾಗಿತ್ತು. ಸೊ ಅಷ್ಟು ಪಾಪ ಅವರು ತುಂಬಾ ಪೇಷನ್ಸಿಂದ ಎಲ್ಲರನ್ನೂ ಕರೆದು ಪೇಷನ್ಸಿಂದ ಎಲ್ಲ ನೀಟಾಗಿ ಫೋಟೋ ತೆಗೆದು ಎಲ್ಲನೂ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಬಿಗ್ ಶೌಟೌಟ್ ಟು ಆಲ್ ದ ಫೋಟೋಗ್ರಾಫರ್ಸ್. ಎಷ್ಟು ಕಷ್ಟಪಟ್ಟು ನಮ್ಮ ಬ್ಯೂಟಿಫುಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾರೆ. ಸೊ ಬಿಗ್ ಸಲ್ಯೂಟ್ ಆ್ಯಂಡ್ ಶೌಟೌಟ್ ಟು ಆಲ್ ಆಫ್ ದೆಮ್. ಥ್ಯಾಂಕ್ ಯು. ನಮಗೆಲ್ಲ ಅಣ್ಣನ ಮದುವೆ ಅನ್ನೋ ಖುಷಿಯಲ್ಲಿದ್ದರೆ, ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಆಟಾಡುವಂಥ ಖುಷಿ ಇತ್ತು. ಫುಲ್ ನಾವು ಏನೋ ಶಾಸ್ತ್ರ ಮಾಡಿಕೊಂಡು ಓಡಾಡಿಕೊಂಡು ಇದ್ದರೆ ನಮ್ಮ ಪಾಪುಗಳೆಲ್ಲ ಫುಲ್ ಆಟಾಡಿಕೊಂಡು ಚೆನ್ನಾಗಿ ಆಟಾಡ್ಕೊಂಡಿದ್ರು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ. ಸೊ ಇವಾಗ ದೇವಸ್ಥಾನದಿಂದ ಚೌಟ್ರಿ ಎಂಟ್ರೆನ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೌಟ್ರಿ ಎಂಟ್ರೆನ್ಸಲ್ಲಿ ಹೆಣ್ಣಿನ ಮನೆಯವ್ರು ಬಂದಿರ್ತಾರೆ. ಸೊ ಅವರು ಅಲ್ಲಿ ಏನೇನು ಶಾಸ್ತ್ರ ಮಾಡಬೇಕು ಅಲ್ಲಿ ಕಂಪ್ಲೀಟಾಗಿ ಮಾಡಿ ಅಲ್ಲಿಂದ ವರನ್ನ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ನೋಡ್ಬೋದು ಹುಡುಗಿ ಅವರ ಅಪ್ಪ ಅಮ್ಮ ಹಾರ ಹಾಕಿ ಹುಡುಗಂಗೆ ನೆಕ್ಸ್ಟು ಪಾದಪೂಜೆ ಮಾಡ್ತಾರೆ. ಪಾದಪೂಜೆ ಆದಮೇಲೆ ಕಾಶಿ ಯಾತ್ರೆ ಶಾಸ್ತ್ರ ಐತೆ, ಅದು ತುಂಬಾ ಚೆನ್ನಾಗಿತ್ತು. ನಮಗೆ ಬಂದಿದ್ದು ಪುರೋಹಿತರು ತುಂಬ ಚೆನ್ನಾಗಿ ಎಲ್ಲ ಶಾಸ್ತ್ರವನ್ನು ಮಾಡಿಕೊಟ್ರು. ಆ್ಯಂಡ್ ಎಲ್ಲ ಶಾಸ್ತ್ರದ ಅರ್ಥನೂ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಶಾಸ್ತ್ರನ ಕಂಪ್ಲೀಟ್ ಮಾಡ್ತಾಯಿದ್ರು. ಅದು ತುಂಬ ಇಷ್ಟ ಆಯಿತು ನಮಗೆ. ಎ ಅಂದರೆ ಎಜುಕೇಷನ್, ಬಿ ಅಂದರೆ ಬ್ಯೂಟಿ, ಸಿ ಅಂದರೆ ಕ್ಯಾರೆಕ್ಟರ್, ಡಿ ಅಂದರೆ ಡೆಡಿಕೇಶನ್, ಇ ಅಂದರೆ ಎಜುಕೇಷನ್, ಎಫ್ ಅಂದರೆ ಫೈನಾನ್ಸ್. ಅಂದರೆ ಸರ್ವಗುಣ ಸಂಪನ್ನೆಯಾದಂಥ ಹುಡುಗಿ ನಮ್ಮ ಮನೆಯಲ್ಲಿದ್ದಾಳೆ. ಆ ಹುಡುಗಿಯನ್ನು ಮದುವೆಯಾಗಿ ನೀನು ಕಾಶಿಗೆ ಹೋದರೆ ನಿನಗೆ ಪುಣ್ಯ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರ ಮಗಳನ್ನು ಮದುವೆಯಾಗಿ ನಿನ್ಗೆ ಒಪ್ಪಿಗೆ ಇದೆಯಾ? ಮಹಾಪ್ರಸಾದ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಶಾಸ್ತ್ರಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಎಲ್ಲನೂ ಫನ್ ಮಾಡ್ತಾ ಪುರೋಹಿತರು ಎಲ್ಲ ಶಾಸ್ತ್ರಗಳನ್ನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದೊಂದೇ ಶಾಸ್ತ್ರ ಅಂತಲ್ಲ, ಪ್ರತಿಯೊಂದು ಶಾಸ್ತ್ರನೂ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಪ್ರಾಸೆಸ್ನ ಯಾಕೆ ಮಾಡ್ತಾರೆ, ಏನಕ್ಕೆ ಹೇಗೆ ಮಾಡ್ತಾರೆ ಅಂತ ಎಲ್ಲನೂ ಹೇಳಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಸೊ ತುಂಬ ಶಾಸ್ತ್ರಗಳ ಅರ್ಥಗಳನ್ನೇ ನಮ್ಗೆ ಗೊತ್ತಿರಲ್ಲ. ಸೊ ಇವರು ತುಂಬ ನೀಟಾಗಿ ಆ ಮದುವೆನ ನಡೆಸ್ಕೊಟ್ರು. ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಾ ಇರೋ ಹಾಗೆ ಚಂದು ಅಂದರೆ ನಮ್ಮ ಅತ್ತಿಗೆ ಭಾಳಷ್ಟು ಎಮೋಷ್ನಲ್ ಆಗಿದ್ದರು. ಯಾವುದೇ ಹುಡುಗಿಗಾದರೂ ಇದಂತೂ ಅಟ್ಮೋಸ್ಟ್ ಪೀಕ್ ಆಫ್ ದ ಎಮೋಷ್ನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇವಾಗ ಅವರ ಅಪ್ಪ ಅಮ್ಮ ಅಂದರೆ ಹುಡುಗಿಯವರ ಅಪ್ಪ ಅಮ್ಮ ಕನ್ಯಾದಾನ ಮಾಡಿ ಧಾರೆ ಏರುವಂಥ ಶಾಸ್ತ್ರ ನಡೀತಾ ಇದೆ. ನನ್ನ ಮಗಳನ್ನ ಇಲ್ಲಿವರೆಗೂ ನಾನು ಯಥಾಶಕ್ತಿ ಸಾಕಿದ್ದೀನಿ. ನನ್ನ ಕೈಗೆ ಎಷ್ಟು ಸಾಕಿದನೋ ಅಷ್ಟು ವಿದ್ಯಾವಂತಳನ್ನಾಗಿ ಮಾಡಿದ್ದೀನಿ. ನಾನು ಇಲ್ಲಿವರೆಗೂ ಅವಳನ್ನು ಹೇಗೆ ಚೆನ್ನಾಗಿ ನೋಡ್ಕೊಂಡಿದ್ದೋ ನೀನು ಅವಳನ್ನು ಚೆನ್ನಾಗಿ ನೋಡಬೇಕು. ಇವತ್ತಿನಿಂದ ಅವಳ ಸಂಪೂರ್ಣವಾದ ಜವಾಬ್ದಾರಿ. ಅದಾದಮೇಲೆ ಹುಡುಗನ ಕಡೆಯವರು ಅಂದರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಹುಡುಗ ಅವರ ಅಪ್ಪ ಅಮ್ಮ ಧಾರೆ ಹಾಕುವಂಥ ಶಾಸ್ತ್ರ ನಡೀತು. ಸೊ ಇವ್ರು ಆದಮೇಲೆ ಅದರ ಶಾಸ್ತ್ರದ ಎಕ್ಸ್ಪ್ಲನೇಷನ್ ಕೂಡ ಪುರೋಹಿತರು ಕೊಡ್ತಾರೆ ನೋಡಿ. ನೋಡಪ್ಪ, ಅವ್ರು ಹೇಳ್ತಾ ಇದ್ರಮ್ಮ, ನನ್ನ ಮಗನನ್ನ ಶ್ರೀರಾಮಚಂದ್ರ ಸರಿಸಮನಾಗಿ ಸಾಕಿದ್ದೀನಿ. ಶ್ರೀರಾಮಚಂದ್ರ ತನ್ನ ತಂದೆ ತಾಯಿ ಮಾತನ್ನು ಯಾವಾಗ ಗಮನಿಸಿಲ್ಲ. ಅಂತ ಒಳ್ಳೆ ಹುಡುಗನ ಕೊಟ್ಟು ನಿನಗೆ ಮದುವೆ ಮಾಡ್ತಾ ಇದ್ದೀವಿ. ನಾನು ಹೇಗೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದು, ಅವನಿದು ಇವತ್ತಿಂದ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮಹಾಪ್ರಸಾದಂ ಪಾಡಂ ಹೆಣ್ಣಿನ ಸೋದರ ಮಾವ
ನೋಡಿದ್ರಿ ಅನಿಸುತ್ತೆ ನಮ್ಮ ದೊಡ್ಡಮ್ಮ ಫುಲ್ ಪುರೋಹಿತರನ್ನೇ ಏನು ಹೇಳ್ತಾ ಇದ್ದಾರೆ ಅಂತ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ಸೊ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರ ಶಾಸ್ತ್ರಗಳನ್ನೆಲ್ಲ ಮಾಡಿಸಿದ್ರು. ಅದಾದಮೇಲೆ ಹುಡುಗ ಮತ್ತು ಹುಡುಗಿ ಇಬ್ಬರು ಸೋದರ ಮಾವಂದರು ಧಾರೆ ಏರುವಂಥ ಶಾಸ್ತ್ರ ಕೂಡ ನಡೀತು. ಆದ ನಂತರ ಇನ್ನೂ ಬೇರೆ ಶಾಸ್ತ್ರ ಎಲ್ಲ ಮಾಡಿಸಿ ಅದಾದಮೇಲೆ ತಾಳಿ ಕಟ್ಟುವಂಥ ಮೇನ್ ಶಾಸ್ತ್ರ ನಡೀತು. ಲೈಕ್ ಅಮ್ಮ ಲೈಕ್ ಮಗಳು ಅಪ್ಪು ಅಪ್ಪು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಗಾದಿನ ಪ್ರೂವ್ ಮಾಡ್ತಾ ಇದ್ದೀರಿ ಇವತ್ತು. ಹಾಕ್ತೀನಿ ವ್ಲಾಗಲ್ಲಿ ಇದನ್ನ. ಸೊ ಅಣ್ಣನ ಮದುವೆ ಫೈನಲಿ ಕಂಪ್ಲೀಟ್ ಆಗಿದೆ. ಈಗ ನಾನು ಮಾಮ ಕೂತಿದ್ದೀವಿ, ರೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಊಟ ಮಾಡಿಲ್ಲ, ಅದಕ್ಕೆ ನಮ್ಮ ಮಾಮನ ಮುಖ ಹಿಂಗಿದೆ. ಅಣ್ಣನ ಮದುವೆ ಮುಗಿಸ್ಕೊಂಡು ತಂಗಿ ಕೂತಿದ್ದಾಳೆ ಇಲ್ಲಿ. ನೆನ್ನೆ ವ್ಲಾಗ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಕೈ ಕೊಟ್ಟು ಹೋಗಿರುವ ನನ್ನ ಏಕೈಕ ತಂಗಿ ನೈಟ್ ನಾನು ಇಲ್ಲಿರಲಿಲ್ಲ, ಊರ ಕಡೆ ಹೋಗಿದ್ದೆ, ಅದಕ್ಕೆ ಇವತ್ತು ಪಾಪ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದಾಳೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಮ್ಮ ಅಕ್ಕ ಅರ್ಪಿತಾ ಆರ್ವಿ, ಅವ್ರನ್ನ ಮೆನ್ಷನ್ ಮಾಡಲೇಬೇಕು, ಅವ್ರ ಊರಿಗೆ ಹೊಟ್ಟೋಗಿದ್ದಾರೆ. ಈಗ ಮಾತಾಡಿ. ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ರೆ ಬಾಯಿ ಮುಚ್ಚಿಬಿಡ್ತಾರೆ. ಇಲ್ಲದೆ ಇದ್ರೆ ವಟ 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 ವಟನೇ. ಪಾಪ ಹಾಯ್, ಹೆಂಗಾಯ್ತು ಮದ್ವೆ? ಮದ್ವೆ ಹೆಂಗಾಯ್ತು? ಇದು ಚೆನ್ನಾಗೈತಮ್ಮ, ಸೂಪರ್ ಆಯ್ತು. ಮಗನ ಮದುವೆ ಬಹಳ ಖುಷಿ ಆಯ್ತು. ಜನಸಂಖ್ಯೆ ಬಂದಿದ್ದು ಯಾರು ಫೇಲ್ ಆಗಿಲ್ಲ, ಬಹಳ ಸಂತೋಷವಾಗೈತೆ. ಹಾಗೆ ಮುಂದಿನ ಜೀವನ ಸುಖವಾಗಿ ಚೆನ್ನಾಗಿ ಸಂಪಾದನೆ ಜಾಸ್ತಿ ಆಗಿ ಒಳ್ಳೆತನ 4 ಜನಕ್ಕೆ 100 ಜನಕ್ಕೆ ಒಳ್ಳೇದು ಮಾಡಲಿ ಅವನು. ಒಳ್ಳೇದಲ್ಲ. ಏನು ಮಾಡಬೇಕು? ಗಂಡು ಹೆಣ್ಣಿಗೆ ಏನು ಹೇಳ್ತೀರಾ? ವಿಶಸ್ ಗಂಡು ಹೆಣ್ಣಿಗೆ ಏನು ಹೇಳೋದು? ಶುಭಾಶಯಗಳು. ಚೆನ್ನಾಗಿರಲಿ ದಾಂಪತ್ಯ, ಎಂದಿಗೂ ಈ ಕುಟುಂಬ ಸಮೇತರಾಗಿ ಎಲ್ಲ ಕಡೆಯಿಂದ ಸಂಬಂಧಗಳು, ಸ್ನೇಹಿತರು ಎಲ್ಲನೂ ಹೀಗೆ ಇರುಗಂಟ ಬಾಂಧವ್ಯ ಮುಡಿಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಬಾಯ್. ಇವಾಗೆಲ್ಲ ಮದುವೆ ಎಲ್ಲ ಮುಗಿದು ಎಲ್ಲ ಜನರು ಬಂದಿದ್ದವರೆಲ್ಲ ಹೋಗಿದ್ದಾರೆ, ನಾವು ಮಾತ್ರ ಉಳಿದಿದ್ದೀವಿ. ಇವಾಗ ಲಾಸ್ಟ್ ಶಾಸ್ತ್ರ ಚೌಟ್ರಿಯಲ್ಲಿ ಹೊಸಿಗೆ ಹಾಕೋದು ಮಾಡ್ತಾವ್ರೆ. ಅದಾದಮೇಲೆ ನಮ್ಮ ಅಣ್ಣನೂ ನಮ್ಮ ಅತ್ತಿಗೆನೂ ಎತ್ತಾಕೊಂಡು ಹೋಗ್ತಾ ಇರೋದೆ ಊರಿಗೆ. ತೋರಿಸ್ತಿದ್ದೀರಿ ಅವ್ರ ಶಾಸ್ತ್ರ ಹೇಗೆ ನಡೀತಾ ಇದೆ. ನೋಡಿ, ಇವಾಗ ಹೊಸಿಗೆ ಹಾಕೋ ಶಾಸ್ತ್ರ ನಡೀತಾ ಇದೆ. ನಮ್ಮ ಅಣ್ಣಗಂತೂ ಫುಲ್ಲು ಖುಷಿ, ಮದುವೆ ಆಗ್ಬಿಟ್ಟಿದ್ದೀನಿ ಅಂತ. ಅದರ ಪಿನ್ ಟು ಪಿನ್ ಶಾಸ್ತ್ರ ಬರುತ್ತೆ ನಿನಗೆ. ಶಾಸ್ತ್ರಗಳ ಹೆಸರುಗಳೇನು? ಇವಾಗ ಇದೇನು ಮಾಡ್ತಾ ಇರೋದು? ಅದು ಮಾತು ಗೊತ್ತು. ನಕ್ಕಿ ನಕ್ಕಿ ಸೋತೋಗಿ ನಗುನೇ ಬರ್ತಾ ಇರುತ್ತೆ. ಇಸ್ಕೊಳ್ಳವ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಮಾತಾಡು. ಕಮೆಂಟ್ ಮಾಡಿ. ಸಖತ್ತಾಗಿ ಕೇಳಿಸ್ಬಿಡ್ತು. ಫುಲ್ಲು ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ಯಾ ಮೋಸ್ಟ್ಲಿ. ನಿಶೋಕ ಬ್ಲಾಗ್ ಮಾಡ್ತಾಳೆ ಅಂತಾನೆ ಪ್ರಾಕ್ಟೀಸ್. ಸೊ ಯಾವುದೇ ಒಂದು ಶಾಸ್ತ್ರ ಆಗ್ಬೋದು, ಅದಕ್ಕೆ ಆದಂಥ ವೈಶಿಷ್ಟ್ಯತೆ, ಮಹತ್ವ, ಇಂಪಾರ್ಟೆನ್ಸ್ ಎಲ್ಲ ಇರುತ್ತೆ. ಸುಮ್ಮನೆ ಯಾವ ಶಾಸ್ತ್ರನೂ ಮಾಡ್ಸೋಕೆ ಹೋಗಲ್ಲ, ಏಕೆಂದರೆ ಎಲ್ಲದಕ್ಕೂ ಅದರದ್ದೇ ಆದಂಥ ಅರ್ಥ ಹಾಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ಶಾಸ್ತ್ರ ಕೂಡ. ಸೊ ನಾನು ಮತ್ತು ನಮ್ಮ ಅಕ್ಕ, ಅಂದರೆ ನಾನು ಒಡ ಹುಟ್ಟಿನ ಗಡಿಗೆ ಹಿಡಿದಿದ್ದೆ, ಮತ್ತು ನಮ್ಮ ಅಕ್ಕ
ಸಹೋದರಿ ಪುಟ್ಟಿ ಹಿಡ್ಕೊಂಡು ಬಂದಿದ್ರು. ಸೊ ಅದರ ಅರ್ಥ ಏನಂತ ಅಂದರೆ ಮದುವೆ ಆದ ನಂತರ ಕೂಡ ಅಣ್ಣ ತಂಗಿ, ಸಹೋದರ ಸಹೋದರಿ ಇವರ ಸಂಬಂಧ ಹೀಗೆ ಗಟ್ಟಿಯಾಗಿರಲಿ, ಖುಷಿಯಾಗಿರಲಿ, ಆ ಬಂಧ ಇನ್ನೂ ಗಟ್ಟಿಯಾಗಿ ಜೀವನ ಪೂರ್ತಿ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ಆ ಶಾಸ್ತ್ರವನ್ನು ಮಾಡಿಸದಂತೆ. ಸೊ ದೊಡ್ಡವ್ರು ಹೇಳಿರೋ ಪ್ರಕಾರ ಈ ಶಾಸ್ತ್ರದ ಎಕ್ಸ್ಪ್ಲನೇಷನ್ ಹೀಗಿದೆ. ಸೊ ಎಷ್ಟು ಬ್ಯೂಟಿಫುಲ್ ಅಲ್ವಾ ನಮ್ಮ ಕಡೆ ಶಾಸ್ತ್ರಗಳೆಲ್ಲ ಮಾಡಿಸೋದು. ಅದಕ್ಕೆ ಆದಂಥ ಅರ್ಥಗಳನ್ನು ತಿಳ್ಕೊಂಡ್ಮೇಲೆ ಅದಿನ್ನೂ ಚೆನ್ನಾಗಿದೆ ಅಂತ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಹಾಡು ಆಡ್ಕೊಂಡು ಮಾಡಬೇಕು. ಏನೋ ಆಡ್ತಾರೆ. ಜನ ಇರಬೇಕು, ಅದೆಲ್ಲ ಹೆಸರು ಚೆನ್ನಾಗಿ ನಾವೇ ಮುಂದೆ ಹೋಗ್ಬೇಕು ಬಾವಾ. ಸೊ ಮದುವೆ ಎಲ್ಲ ಮುಗಿದ್ಮೇಲೆ ನಮ್ಮ ಪಯಣ ಊರಿನ ಕಡೆಗೆ. ಕಾಣಿಸ್ತಿಲ್ಲ ಖಾಲಿ ಸೈಡ್ ಪ್ಲೀಸ್. ಹೋಗಿ ನಿಶ್ಚಿತ ಅವ್ರೆ ಮುಂದೆ ಬನ್ನಿ, ಮುಂದೆ ಬನ್ನಿ ಅಕ್ಕ, ಮುಂದೆ ಬರ್ತಾರಿರಕ್ಕ, ಮುಂದೆ ಬರ್ತಾರಿರಕ್ಕ. ಸೊ ನವಜೋಡಿ ಊರಿಗೆ ಬಂದಾಗ ಫಸ್ಟ್ ಊರಿನ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ಅದಾದಮೇಲೆ ಮನೆಗೆ ಬರ್ತಾರೆ. ಆಮೇಲೆ ನಾವು ಆರತಿ ಎಲ್ಲ ಮಾಡಿ ಕಾಲು ತೊಳೆದು ಅವ್ರನ್ನ ಒಳಗಡೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೆಯುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಮ್ಮ ಅಣ್ಣನ ಒಳಗಡೆ ಬರೋಕ್ಕೆ ಬಿಡ್ತಾ ಇಲ್ಲ. ಅವ್ನು ಯಾರಿಗೂ ಅಮೌಂಟೇ ಆಗ್ತಾ ಇರಲಿಲ್ಲ. ಸೊ ಅವ್ನು ನಮ್ಮನ್ನ ರೇಗಿಸ್ತಾ ಇದ್ದೆ, ನಾವು ಅವ್ರನ್ನ ರೇಗಿಸ್ತಾ ಇದ್ವಿ. ಸೊ ಇನ್ಯಾವಾಗ ಈ ಥರ ಎಲ್ಲ ಮೂಮೆಂಟ್ ಸಿಗುತ್ತೆ ಅಲ್ವಾ. ಸೊ ಯಾವಾಗ ಈ ಥರ ಮೂಮೆಂಟ್ ಸಿಗುತ್ತೆ ಈ ಥರನೇ ಲೈಕ್ ರೇಗಿಸ್ತಾ ಇರಬೇಕು ಅಣ್ಣಂದಿರನ್ನೆಲ್ಲ ಮೇನ್ಲಿ. ಸೊ ನಮ್ಮ ಕುಚೇಷ್ಟೆಗಳೆಲ್ಲ ಮುಗಿದ್ಮೇಲೆ ಹೊಸಲು ಪೂಜೆ ಮತ್ತು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತು. ಸೊ ಹೊಸಲನ್ನೆಲ್ಲ ತೊಳೆದು ರಂಗೋಲಿ ಬಿಟ್ಟು ಹೂವು ಎಲ್ಲ ಇಟ್ಟು ನವ ಜೋಡಿ ಹೊಸ್ಲಿಗೆ ಪೂಜೆ ಮಾಡಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತು. ಆವಾಗ ಸೇರಲ್ಲಿ ಅಕ್ಕಿ ಮತ್ತು ಬೆಲ್ಲ ಇಟ್ಟು ಮನೆ ತುಂಬಿಸ್ಕೊತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇದಾದಮೇಲೆ ದೇವರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವಂಥ ಶಾಸ್ತ್ರ ಕೂಡ ಆಯಿತು. ಸೊ ಎಲ್ಲನೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಓಕೆ, ನಮ್ಮ ಅಣ್ಣನ ಮದುವೆಗೆ ನಾನು ಹೇಗೆ ರೆಡಿಯಾಗಿದ್ದೆ, ನಾನು ಹೇಗೆ ರೆಡಿಯಾಗಿದೆ ಅಂತ ತೋರ್ಸೋಕ್ಕೇ ಆಗಲಿಲ್ಲ. ಸೊ ನಾನು ಹೀಗೆ ರೆಡಿಯಾಗಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಮೈಸೂರು ಸಿಲ್ಕ್ ಸ್ಯಾರಿನೇ ಪರ್ಚೇಸ್ ಮಾಡಿದ್ವಿ. ಸೊ ಹೀಗೆ ರೆಡಿಯಾಗಿದ್ದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತಿದ್ದೀನಿ. ಆಲ್ರೆಡಿ ಎಲ್ಲರೂ ಮನೆಗೆ ಬಂದು ಇವಾಗಿನ ಫ್ರೆಶ್ ಅಪ್ ಆಗಬೇಕು. ಎಲ್ಲ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲನೂ ಮುಗೀತು. ನೀವೇನಾದರೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಹೊಸ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್.